ರೀ ಏನೇ? ಅದು ರೀ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಏನ್ ಹೇಳು. ಅದೇ ನಮ್ಮ ವಾಣಿನ ಮದ್ವೆ ಮಾಡ್ಕೊಟ್ಟು ಸುಮಾರು ದಿನ ಆಯ್ತು. ಅವರು ಯಾರು ಬರಲ್ಲ, ನಾವು ಯಾರು ಹೋಗಲ್ಲ. ಹಂಗಾಗಿ ಹೋಗಿ ನಮ್ಮ ವಾಣಿನ ನೋಡ್ಕೊಂಬರೋಣ ಅಂತ. ಅಲ್ಲ ಕಣೆ, ನಾನು ಇಲ್ದೊತ್ನಾಗೆ ಎಲ್ಲಾರು ಅವಸರವಾಗಿ ಮದ್ವೆ ಮಾಡ್ಬಿಟ್ರು. ನಮ್ಮ ವಾಣಿನ ಅವ್ರ ಮನೆಗ್ ಕಳ್ಸಿದಿರಲ್ಲ, ಅವ್ರ ಮದ್ವೆ ಮಾಡ್ಕೊಂಡ್ ಹೋದರು. ಒಂದ್ಸಲನ ಫೋನ್ ಮಾಡವ್ರ, ಒಂದ್ ಬಂದ್ ನಮ್ಮನ್ ತಿರುಗ್ ನೋಡವ್ರ. ಇವಾಗ ಅವ್ರು ಕರ್ದಿಲ್ಲ ಮಾಡಿಲ್ಲ, ಹೆಂಗ್ ಓದ್ತೀನಿ ನೀನ್ ಅವ್ರ ಮನೆಕ? ಅಯ್ಯೋ ಶಿವನೇ, ಓ ಏನ್ ಹಿಂಗಂತಿರಲ್ಲ? ನಮ್ಮ ಮಗಳನ್ನ ಕೊಟ್ಮೇಲೆ ಅದು ನಮ್ಮನೆ ಇದ್ದಂಗೆ ತಾನೇ. ಹಂಗಂತ ನೀನ್ ಅನ್ಕೊಂಡಿದ್ಯಾ? ಅವ್ರು ಅನ್ಕೊಂಡಿರ್ಬೇಕಲ್ಲ. ಒಂದಕ್ಕಿತನ ಅವ್ರು ಬಂದವ್ರ, ಇಲ್ಲ ನಿನ್ನ ಫೋನ್ ಮಾಡಿ ಕರ್ದವ್ರ? ಅಯ್ಯೋ ಅಯ್ಯಮ್ಮ ಕರಿಯಲ್ಲ, ಅದಾಗಲ್ಲ. ಅಯ್ಯಮ್ಮನ ಮಕ ಇಲ್ಲ ಹೇಳಿ. ಸರಿ ಕಣೆ, ಆ ಅಮ್ಮ ಕರಿಯಲ್ಲ, ನಾವ್ ಕರ್ದಾಗನ ಅವ್ರು ಬರ್ತಾರ? ಇಲ್ಲ ತಾನೆ. ಸುಮ್ನೆ ನಾವು ಹೆಣ್ ಕೊಟ್ಮೇಲೆ ಮಗಳ ಮನೆಗ್ ಹೋಗ್ಬಾರ್ದು. ನಿಂಗ್ ಗೊತ್ತಾಗಲ್ಲ, ಸುಮ್ಕೆ ಇರು. ಅಲ್ಲ ಕಣ್ರಿ, ಅವರು ಬರಲ್ಲ, ನಾನು ಹೋಗ್ಬೇಡ ಅಂತಿರಲ್ಲ. ಎತ್ಕರ್ಲು ಹೆಂಗ್ ಸಗಿಸ್ಕೊಂಡಿರೋದು. ನನ್ ಮಗಳನ್ನ ನೋಡ್ಬೇಕು ಅನಿಸ್ತೈತೆ. ನೀವ್ ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ನಾನಂತೂ ಹೋಗಿ ನೋಡ್ಕೊಂಬರ್ತೀನಿ. ಬ್ಯಾಡ ಕಣೆ, ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಂಡ್ ಬಂದ್ಬೇಡ, ಸುಮ್ನೆ ಇದ್ಬಿಡು. ಯಾರು ನನಗೆ ಯಾರು ಅವಮಾನ ಮಾಡ್ತಾರೆ? ಸುಮ್ಕೇರಿ ನೀವು. ಹಿಂಗೆ ಮಾಡಿದ್ರೆ ಸಂಬಂಧಗಳು ಉಳಿಯಲ್ಲ. ಏನಪ್ಪ, ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ ಇಷ್ಟ. ಹೆಂಗಾರ ಮಾಡ್ಕ. ನನ್ ಮಾತು ಯಾವ್ ತಾನೇ ಕೇಳಿದ್ಯಾ ನೀನು? ನಿಂಗೇನ್ ಇಷ್ಟ ಬರ್ತೈತೋ ಅದನ್ನೇ ತಾನೇ ಮಾಡದ್ ನೀನು. ಏನಾರ ಮಾಡ್ಕ. ಹಿಂಗೆ ಅವಸರ ಮಾಡಿ ನನ್ ಮಗಳ ಜೀವನನೇ ಹಾಳು ಮಾಡ್ಬಿಟ್ಲು, ತಗೊಂಡೋಗಂತ ಅವ್ರ ಮನೆಗೆ ಕೊಟ್ಬಿಟ್ಟು. ಇವ್ರ ಕತೆ ಕಟ್ಕೊಂಡ್ರೆ ಆಯ್ತು. ನಾನ್ ಹೋಗ್ಬಿಟ್ಟು ನನ್ ಮಗಳನ್ನ ನೋಡ್ಕೊಂಬತ್ತೀನಿ. ನನ್ ಮಗಳಕ ಚಕ್ಲಿ, ನಿಪ್ಪಟ್ಟು, ಒಬ್ಬಟ್ಟು, ಉಪ್ಪಿಟ್ಟು, ಕೋಡ್ಬಳೆ ಎಲ್ಲ ಅಂದ್ರೆ ಭಾರಿ ಇಷ್ಟ. ಎಲ್ಲಾದ್ನೂ ಮಾಡ್ಕೊಂಡು ಹೋಗ್ತೀನಿ. ಬರೀ ಕೈನಾಗ ಹೆಂಗ್ ಹೋಗೋದು? ಮೊದಲನೇ ಸಲ ಮಗಳ ಮನೆಗೆ ಹೋಗೋದು. ಹೋಗಿ ಬಿರ್ಬಿರ್ನ ತಯಾರಿ ಮಾಡೋಣ. ಇದ್ಯಾಕೆ ಇದು ಗಾನ್ಸತ್ ಮುಂದೆ ಇಟ್ಕೊಂಡಿದ್ಯಾ ಮಕನ? ಅನ್ನಮ್ಮ ಅನ್ನು. ಇನ್ನೇ ಏನೇನ ಅನ್ಬೇಕ ಅನ್ನು. ನಾನು ಪಾಡಗ್ ನಾನು ಕಾಲೇಜು ಕ್ಲಬ್ ಅಂತ ಹೆಂಗೋ ಓಡಾಡ್ಕೊಂಡಿದ್ದೆ. ನಿನ್ ಮಾತ್ ಕೇಳ್ಕೊಂಡು ನಿನ್ ಮನೆ ಕೆಲ್ಸದೊಳಗೋಗ್ಬಿಟ್ಟಿದೀನಿ. ಅಯ್ಯೋ ಶಿವನಿ, ನೀನೇನ್ ಬೇರೆಯವ್ರ ಮನೆ ಕೆಲಸ ಮಾಡ್ತಾ ಇದ್ಯಾ? ನಿನ್ ಮನೆ ಕೆಲಸ ತಾನ ನೀನ್ ಮಾಡ್ತಾರದು. ಆದ್ರೂನು ನನ್ನ ಮನೆ ಕೆಲ್ಸದೊಳ್ ಮಾಡಿಟ್ಟಿದ್ಯಲ್ಲಮ್ಮ ನೀನು ನಿನ್ ಸೊಸೆನೂ ಸೇರಿ. ಮನೆ ಕೆಲಸ ಮಾಡ್ತಾ ಇರೋದು ನಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ. ಅವಳನ್ಯಾಕ ನನ್ ಸೊಸೆ ಅಂತ್ಯಾ? ಇನ್ನೇನ್ ಮತ್ತೆ, ಅವಳು ಏನು ಕೆಲಸ ಮಾಡ್ದಲೆ ಮಾಡಿಟ್ಟಿದ್ದೆಲ್ಲ ತಿಂದು ತಿಂದು ಆರಾಮಾಗಿ ಕೂತಿರ್ತಾಳೆ. ನಾನ್ ಮಾತ್ರ ಮನೆ ಕೆಲಸ ಮಾಡ್ಬೇಕು. ಅವಳು ಯಾಕೆ ಮಾಡಲ್ಲ ಅಂದ್ರೆ ಅವಳು ನಮ್ಮ ಮನೆ ಅವಳೆಲ್ಲ. ಅವಳಿಗೂ ನಮಗೂ ಏನ್ ಸಂಬಂಧನೂ ಇಲ್ಲ. ಹಂಗಾಗಿ ಅವಳ ಮನೆಯಲ್ಲಿ ಏನು ಮಾಡಲ್ಲ. ನಿನ್ ಮನೆ ಮಗಳು ತಾನೆ, ನೀನ್ ಮಾಡು. ನಾಳೆ ದಿನ ನಿಂಗೂ ಒಳ್ಳೆ ಮನೆ, ಒಳ್ಳೆ ಗಂಡ ಎಲ್ಲ ಸಿಗ್ಬೇಕು ಅಂದ್ರೆ ನೀನ್ ಇವಾಗ ಮಾಡ್ಲೇಬೇಕು ಮಗಳೇ. ಅಮ್ಮ ನನ್ ಮಾತ್ ಕೇಳಮ್ಮ, ಅವಳನ್ನೆಲ್ಲ ನಾಟಕ ಮಾಡ್ತಾ ಇರೋದು ಕಣಮ್ಮ. ಅವಳು ಕೆಲಸ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಕೆಲ್ಸದಿಂದ ತಪ್ಪಿಸ್ಕೊಳಕ್ಕೆ ಗುಳ್ಳೆ ಭವಿಷ್ಯ ಅಂತ ಸುಳ್ಳು ಹೇಳ್ತಾ ಇರೋದು ಕಣಮ್ಮ. ಹೇಳಿದ್ ಒಂಚೂರು ಅರ್ಥ ಮಾಡ್ಕೊಳಮ್ಮ. ಏನೇ ಚೋಟುದ್ದ ಇಲ್ಲ? ನನಗೆ ಸಲಹೆ ಕೊಡಕ್ ಬಂದೆ ನೀನು? ನಾನು ಇವಾಗ ಏನು ಮಾತಾಡೋ ಪರಿಸ್ಥಿತಿ ಇಲ್ಲ. ನಿನ್ ತಲೆನ್ ಚೆನ್ನಾಗಿ ವಾಶ್ ಮಾಡ್ಬಿಟ್ಟವಳೆ ನಿನ್ ಸೊಸೆ. ಏನಾದ್ರೂ ಮಾಡ್ಕ, ಹೆಂಗನ ಮಾಡ್ಕ. ನೀನೇ ಮಾಡ್ಕೊಂಡ್ ಸಾಯಿ ಮನೆ ಕೆಲ್ಸ. ನಾನು ಏನು ಮಾಡಲ್ಲ. ಯಾಕೋ ಬರ್ತಾ ಹಲ್ಲು ಉದ್ದ ಆಗ್ತೈತೆ. ಹಲ್ಲು ಉದ್ರಿಸ್ ಕಳ್ಸ್ಬಿಡ್ತೀನಿ ನಿಂಕ. ನಡಿ ಮನೆ ಕೆಲಸ ಮಾಡಿ ನಡಿ. ಓಹೋ ಅಮ್ಮ ಮಗಳ ಡ್ರಾಮಾ ನಡೀತೈತೆ. ನಂದು ಒಂಚೂರು ಒಗ್ಗರಣೆ ಹಾಕ್ತೀನಿ ಇವಾಗ. ಅಯ್ಯೋ ಅಯ್ಯೋ ಅಯ್ಯೋ, ಅತ್ತೆ ಮನೇಲಿ ನಾದ್ನಿ ಕೈಯಲ್ಲಿ ಹಿಂಗೆಲ್ಲ ಅನಿಸ್ಕೊಂಡು ನಾನು ಬದುಕಿರ್ಬೇಕಾ? ನಾನೇನೋ ನಮ್ಮ ಅತ್ತೆಗೆ ನನ್ನ ನಾದ್ನಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಭವಿಷ್ಯ ಎಲ್ಲ ಓದಿ ಹಿಂಗ್ ಮಾಡ್ರಿ ನಿಮ್ಗೆ ಒಳ್ಳೇದಾಗ್ತೈತೆ ಅಂತ ಹೇಳಿದಿಕ್ಕೆ ನನ್ನ ಮೇಲೆ ದೂರ ಆಗ್ತಾಳಲ್ಲ. ಇನ್ನು ಮೇಲೆ ಯಾರು ಮನೆ ಕೆಲಸ ಮಾಡ್ಕೂಡ್ದು, ಒಂದು ಅಡಿಗೆ ಮಾಡ್ಕೂಡ್ದು, ಒಂದ್ ನೀರ್ ತಂದಿಟ್ಕೂಡ್ದು, ಏನು ಮಾಡ್ಕೂಡ್ದು, ಎಲ್ಲ ನಾನೇ ಮಾಡ್ತೀನಿ. ನೀನ್ ಯಾವಳೆ ನಮ್ಮನೆ ಕೆಲಸ ಮಾಡಕ್ಕೆ? ನಿಂದ ಎಷ್ಟೈತೆ ಅಷ್ಟು ನೋಡ್ಕಳೆ. ಅಲ್ಲ ಕಣತೆ, ನಿಮ್ ಮಗಳು ಹಿಂಗೆ ಹೇಳ್ತಾಳಲ್ಲತ್ತೆ. ನಾನು ನಾಟಕ ಮಾಡ್ಬಿಟ್ಟು ನಿಮ್ ಕೈ ಮನೆ ಕೆಲಸ ಮಾಡಿಸ್ತಾ ಇದೀನಿ ಅಂತ ಯಾರನ್ನ ಕುಲ್ವಸ್ತ್ರ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಏನಾಗ್ಬೇಕತ್ತೆ? ಬ್ಯಾಡ ಕಣತೆ ಬ್ಯಾಡ. ನಾನೇ ಮಾಡ್ತೀನಿ ಮನೆ ಕೆಲಸ. ನೀವಿಬ್ರು ಏನು ಮಾಡ್ಬೇಡ್ರಿ, ಮಹಾರಾಣಿಯರಂಗ್ ಕುತ್ಕೊಳ್ರಿ ಸೋಫಾ ಮೇಲೆ. ನಾನೇ ಮನೆ ಕೆಲ್ಸದೊಳ್ತಾರ ಎಲ್ಲ ಕೆಲ್ಸನೂ ಮಾಡಿ ಮುಗಿಸ್ತೀನಿ. ನಾಟಕ ಮಾಡ್ತಾವಳೆ ಡೌರಾಣಿ. ನಮ್ಮತ್ತೆ ಒಳ್ಳೇದಾಗ್ಲಿ, ನಮ್ಮತ್ತೆ ಇನ್ನೂ ಒಂದ್ 2 ವರ್ಷ ಆಯ್ತು ಜಾತಿ ಸಿಕ್ಲಿ, ನನ್ನ ಆದ್ನಿ ಒಳ್ಳೆ ಮನೆ ಸೇರ್ಲಿ, ನನ್ನ ಆದ್ನಿ ಸುಖವಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ಓದಿ ಭವಿಷ್ಯನೆಲ್ಲ ಹೇಳಿದ್ರೆ ನಿಮ್ಕ ನನ್ ಮೇಲೆ ನೀವು ದೂರ ಆಗ್ತಿರಲ್ಲ. ಈ ಮನೆ ಯಜಮಾನಿ ನಾನ್ ನಿನ್ ಯಾವತ್ ದೂರ್ತೀರೋ ಅವತ್ ಮಾತಾಡು. ಇವಳು ಮಾತಾಡೋದಕ್ಕೆಲ್ಲ ನೀನೇನ್ ತಲೆ ಕೆಡ್ಸ್ಕೊಳೋದು? ಬಾಯಿ ಮುಚ್ಕೊಂಡೋಗಿ ಒಂದ್ ಮೂಲೆಯಲ್ಲಿ ಬಿದ್ದಿರು. ನಮ್ಮನೆ ಕೆಲಸ ಮಾಡ್ಕೊಳಕ್ ಗೊತ್ತೈತ್ ನನ್ಗೆ. ಅಯ್ಯೋ ಬೇಡ ಕಣತೆ, ಸುಮ್ನೆ ನಂಗೆ ದೂರ ಹೊತ್ಕೊಳಕ್ ಆಗಲ್ಲ. ನಮ್ಮಮ್ಮ ಬೇರೆ ನಾಳೆ ಊರ್ಗ್ ಬರ್ತೀನಿ ಅಂತ ಹೇಳೋರೆ. ನಮ್ಮಮ್ಮ ಏನಣ್ಣ ನೀವ್ ಕೆಲಸ ಮಾಡೋದ್ ನೋಡ್ಬಿಟ್ರೆ ನನ್ನಂತೂ ಕೇಸ್ ಸಾಯಿಸ್ಬಿಡ್ತಾರೆ. ಏನೋ ನಿಮ್ಮ ಅಮ್ಮ ಬರ್ತವಳ ಏನಕ್ಕಂತೆ? ಅಯ್ಯೋ ಬೆಳಿಗ್ಗೆ ನಿಮ್ ರಾಶಿ ನೋಡಿದ್ನಾ? ನಿಮ್ ರಾಶಿನಲ್ಲಿ ಏನಿತ್ತು ಅಂದ್ರೆ ಮನೆಗೆ ಅತಿಥಿ ಬಂದರೆ ಧನು ರಾಶಿ ಅವರಿಗೆ ಲಕ್ಷ್ಮಿ ಒಲಿದಂತೆ ಅಂತ ಹೇಳಿದ್ರ. ಇನ್ನು ನಿಮ್ ಕಡೆ ನೆಂಟ್ರಿ ಯಾರು ಅರ್ಜೆಂಟ್ ಬರೋರಿಲ್ಲ, ಅದಕ್ಕೆ ನಮ್ಮ ಅಮ್ಮನ ಬರಕ್ ಹೇಳ್ಬಿಟ್ಟೆ. ಏನು ನನ್ ರಾಶಿನಲ್ಲಿ ಹಂಗಂತಿತ್ತ? ಕಣತ್ತೆ ಹಂಗಂತಾನೆ ಇತ್ತು. ಬೇಕಾದ್ರೆ ಪೇಪರ್ ತರಲ್ಲ, ಓದ್ತೀರಾ? ಬೇಡ, ನೀನ್ ಹೇಳಿದ್ರೆ ಕರೆಕ್ಟಾಗಿ ಇರ್ತೈತಿ ಬಿಡು. ಬರ್ಲಿ ಹೇಳು, ನಮ್ಮನೆಗೂ ನೆಂಟ್ರು ಬಂದು ಶಾನೆ ದಿನ ಆಗಿತ್ತು. ಬರ್ಲಿ. ಅದು ಅತ್ತೆ ಇನ್ನೊಂದಿತ್ತು. ಬೇಡ ಬಿಡಿ, ನಿಮ್ಗೆ ಬೇಜಾರಾಗ್ತೈತಿ. ಹೇಳೆ ಅದೇನು ಅಂತ ಹೇಳು ಬೇಗ. ಅದು ನಿಮ್ ಕೈಲಿ ಆಗಲ್ಲ ಕಣತ್ತೆ. ಅದ್ ಮಾಡಿದ್ರೆ ನಿಮ್ಗಂತೂ ಭಾರಿ ಒಳ್ಳೇದಾಗ್ತೈತಂತೆ. ನಿಮ್ ಮಗಳಿಗೆ ಮಾತ್ರ ಒಳ್ಳೆ ಅಮೆರಿಕ ಸಂಬಂಧ ಸಿಗ್ತೈತಂತೆ. ಏನ್ ಹೇಳಿ, ಏನ್ ಮಾಡ್ಬೇಕು ಹೇಳಿ ಮೊದ್ಲು. ಅದು ಅತಿಥಿ ಸೇವೆ, ದೇವರ ಸೇವೆ. ನಿಮ್ ಮನೆಗ್ ಬರೋ ನೆಂಟ್ರನ್ನ ದೇವ್ರ ತರ ನೀವು ನೋಡ್ಕೊಂಡ್ರೆ
ಎಲ್ಲ ಪುಣ್ಯನೂ ನಿಮ್ಗೆ ಸಿಗ್ತೈತೆ ಅಂತ ಬಂದಿತ್ತು ಕಣತ್ತೆ. ನಿಮ್ಗೆ ಮೊದ್ಲೇ ನಮ್ಮ ಅಮ್ಮನ್ ಕಂಡ್ರೆ ಆಗಲ್ಲ ಪಾಪ, ನೀವ್ ಹೆಂಗ್ ನೋಡ್ಕೊಂತೀರ ಹೇಳಿ. ಬೇಡ ಬಿಡಿ, ನಮ್ಮ ಅಮ್ಮನ್ನ ಬರಕ್ ಕೇಳಲ್ಲ. ಅಲ್ಲೇ ಇರು ಅಂತ ಹೇಳ್ತೀನಂತೆ. ಅಯ್ಯೋ ಅಯ್ಯೋ ಅಯ್ಯೋ, ನನಗ್ ಒಳ್ಳೇದಾಗ್ತೈತೆ ಅಂದ್ರೆ ನಮ್ಮ ಮನೆಗೆ ಯಾರನ್ನ ಬರ್ಬೋದು. ನಾನು ಅವ್ರನ್ನ ಚೆನ್ನಾಗ್ ನೋಡ್ಕೊಂತೀನಿ. ಬಾಯಿ ಮುಚ್ಕೊಂಡು ನಿಮ್ಮ ಅಮ್ಮನ್ ಬರಕ್ ಕೇಳು. ಬಂದ್ಬಿಟ್ಟು ವಾರ ಅಲ್ಲ 15 ದಿನ ಇರಕ್ ಕೇಳು. ದೇವ್ರ ತರ ನೋಡ್ಕೊಂತೀನಿ ನಾನು. ಅಯ್ಯೋ ಇವಳು ಏನಪ್ಪ ಇವಳ್ದು ಬ್ಲಾಕ್ ಮೇಲ್ ನಮ್ಮ ಅಮ್ಮನ ಹತ್ರ. ನಮ್ಮಮ್ಮ ಮೊದ್ಲೇ ದೇವ್ರು ದಿನ್ರು ಅಂತಾಳೆ. ಎಲ್ಲ ಇದನ್ನೆಲ್ಲ ನಂಬಿಟ್ಟು ನನ್ ತಿಗಡಿ ಕಿತ್ತಾಕ್ತವಳೆ. ಹಂಗಾದ್ರೆ ಬೇಗ ಬೇಗ ಬರಕ್ ಕೇಳು ನಿಮ್ಮ ಅಮ್ಮನ. ತಡ ಮಾಡಕ್ ಹೇಳ್ಬೇಡ, ಪುಣ್ಯ ಮೇಲೆ ಬ್ಯಾರ್ಯಾರ್ಗ್ ಹೋಗ್ಬಿಟ್ಟಾತು. ಕಣತೆ ಆಯ್ತು, ನೀವ್ ಹೇಳ್ದಂಗೆ ಕೇಳ್ತೀನಿ. ನಮ್ಮ ಅಮ್ಮನ ಇವಾಗ್ಲೇ ಬರಕ್ ಕೇಳ್ತೀನಂತೆ ಬಿಡಿ. ಆಶಾ, ಪಾಪ ಮನೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತೈತೇನೋ ಅಲ್ಲ ನಿಂಕ. ಏನ್ ಮಾಡೋದಮ್ಮ, ನಿಂಕ್ ಒಳ್ಳೆ ಮನೆ ಸಿಗ್ಬೇಕು ಅಂದ್ರೆ ನೀನ್ ಮಾಡ್ಲೇಬೇಕು. ಅಯ್ಯೋ ಹಾಳದೋಳೆ ನಮ್ಮಮ್ಮನ್ ಅದು ಇದು ತಲೆ ಕೆಡ್ಸಿ ಮನೆ ಕೆಲಸ ಮಾಡಂಗ್ ಮಾಡಿದ್ಯಲ್ಲ. ಐತೆ ಒಂದಲ್ಲ ಒಂದಿನ ನಿನ್ ನಾಟಕ ಬಯಲಾಗ್ತೈತೆ. ನಮ್ಮ ಅತ್ತೆನ ಏನೋ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದೆ, ಇಂಥ ದಡ್ಡ ಶಿಖಾಮಣಿ ಅಂತ ಗೊತ್ತಿರ್ಲಿಲ್ಲ. ಅಯ್ಯಪ್ಪ, ನಮ್ಮಮ್ಮ ಹೆಂಗೋ ಬರ್ತೀನಿ ಅಂದಿದ್ರು, ಹೆಂಗ್ ಬರೋದ್ ಬೇಡ ಅಂತ ಹೆಂಗ್ ಹೇಳೋದು. ಹೆಂಗೋ ನಮ್ಮಮ್ಮ ಇರೋ ತನಕ ಚೆನ್ನಾಗ್ ನೋಡ್ಕೊಂಡಂಗ ಆಯ್ತು. ನೋಡೇ ಬೀಗ್ತಿ ಬರ್ತಾವಳಂತೆ. ಅವಳನ್ನ ಚೆನ್ನಾಗ್ ನೋಡ್ಕೊಬೇಕು. ಅವಳ ಮೇಲೆ ನಮ್ಗೆ ಎಷ್ಟೇ ಕೋಪ ಇದ್ರು ಮುಂದ್ಗಡೆ ಮಾತ್ರ ಚೆನ್ನಾಗ್ ಮಾತಾಡ್ಸ್ಬೇಕು, ಚೆನ್ನಾಗ್ ನೋಡ್ಕೊಬೇಕು. ತಿಳಿದೇನೋ? ಇಲ್ಲ ಅಂದ್ರೆ ಗೊತ್ತಲ್ಲ 32 ಉದ್ರೋಗಂಗ್ ಹೊಡಿತೀನಿ. ಆಯ್ತು ಕಣಮ್ಮ, ನೋಡ್ಕೊಂತೀನಿ ಬಿಡು.